ಹಾಯ್ ಫ್ರೆಂಡ್ಸ್, ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ. ಅದು ಕೂಡ ಒಬ್ರು ಇಬ್ಬರ ಮೇಲಲ್ಲ, ನೂರಾರು ಮಹಿಳೆಯರ ಮೇಲೆ. ಹಾಗಾದ್ರೆ ಪ್ರಜ್ವಲ್ ಜೀವನದ ಕತೆ ಏನು? ಎಷ್ಟು ಓದಿದ್ದಾರೆ? ಮಾಡಿರೋ ಆಸ್ತಿ ಎಷ್ಟು ಕೋಟಿ? ಪಿಸ್ತೂಲ್, ರೈಫಲ್ ಹೊಂದಿರೋದು ಯಾಕೆ? 33 ವರ್ಷವಾದ್ರೂ ಮದುವೆ ಆಗಿಲ್ಲ ಯಾಕೆ? JDS ಉತ್ತರಾಧಿಕಾರಿ ಆಗ್ತಾರ ಪ್ರಜ್ವಲ್? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1990ರ ಆಗಸ್ಟ್ 5ರಂದು ಜನನ. ಎಸ್, ಪ್ರಜ್ವಲ್ ರೇವಣ್ಣ 1990ರ ಆಗಸ್ಟ್ 5ರಂದು ಜನಿಸಿದ್ರು. ಹಾಸನದ ಹೊಳೆನರಸೀಪುರ ಇವರ ಹುಟ್ಟೂರು. ತಂದೆ HD ರೇವಣ್ಣ, ತಾಯಿ ಭವಾನಿ. ಇವರು ಹುಟ್ಟುವಾಗ ತಂದೆ ರೇವಣ್ಣ ಸ್ಥಳೀಯ ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ರು. ಅಜ್ಜ ದೇವೇಗೌಡ್ರಂತೂ ಆಗಾಗಲೇ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಹೆಸರು ಮಾಡಿದ್ರು. ಪ್ರಜ್ವಲ್ಗೆ 4 ವರ್ಷ ಇದ್ದಾಗ HD ರೇವಣ್ಣ ಮೊದಲ ಬಾರಿಗೆ ಹೊಳೆನರಸೀಪುರದಲ್ಲಿ ಸ್ಪರ್ಧಿಸಿ ಶಾಸಕರಾದ್ರು. ಹೀಗೆ ಪ್ರಜ್ವಲ್ ಚಿಕ್ಕ ವಯಸ್ಸಿನಿಂದಲೂ ರಾಜಕಾರಣ ನೋಡಿಕೊಂಡೇ ಬೆಳೆದ್ರು. ಆರ್ಥಿಕವಾಗಿ ಯಾವುದೇ ರೀತಿಯ ಕೊರತೆ ಇರಲಿಲ್ಲ. ಬಾಲ್ಯ ತುಂಬಾ ಆರಾಮದಾಯಕವಾಗಿಯೇ ಇತ್ತು. ಇವರಿಗೆ ಸೂರಜ್ ಅನ್ನೋ ಒಬ್ಬರು ಅಣ್ಣ ಕೂಡ ಇದ್ದಾರೆ. ಮೆಕ್ಯಾನಿಕಲ್ ಇಂಜಿನಿಯರ್ ಈ ಪ್ರಜ್ವಲ್. MTech ಅರ್ಧಕ್ಕೆ ಬಿಟ್ಟು ರಾಜಕೀಯಕ್ಕೆ ಜಂಪ್. ಪ್ರಜ್ವಲ್ ರೇವಣ್ಣ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡ್ರು. ನಂತರ 2014ರಲ್ಲಿ MTech ಓದೋಕೆ ಅಂತ ಆಸ್ಟ್ರೇಲಿಯಾಗೆ ಹೋದ್ರು. ಓದುತ್ತಿದ್ದಾಗಲೇ ರಾಜಕೀಯದಲ್ಲೂ ಆಸಕ್ತಿ ಹೆಚ್ಚಾಗ್ತಾ ಹೋಯ್ತು. ಹೀಗಾಗಿ ಅದೇ ವರ್ಷ MTech ಓದೋದು ಬಿಟ್ಟು ವಾಪಸ್ ಬಂದ್ರು. 2014ರಲ್ಲಿ ಲೋಕಸಭೆ ಚುನಾವಣೆ ನಡೀತು. ಆಗ ತಮ್ಮ ತಾತ HD ದೇವೇಗೌಡರ ಪರವಾಗಿ ಹಾಸನ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು. ರಾಜಕೀಯದಲ್ಲಿ ಫುಲ್ ಆಕ್ಟಿವ್ ಆದ್ರು. ಆ ಚುನಾವಣೆಯಲ್ಲಿ ದೇವೇಗೌಡರು ಭರ್ಜರಿಯಾಗಿ ವಿನ್ ಆದ್ರು. 2018ರಲ್ಲಿ ವಿಧಾನಸಭೆ ಟಿಕೆಟ್ ಮಿಸ್. 24ನೇ ವಯಸ್ಸಿನಲ್ಲೇ ರಾಜಕೀಯಕ್ಕೆ ಬಂದ ಪ್ರಜ್ವಲ್ ರೇವಣ್ಣ ತಂದೆ ತಾಯಿ ಜೊತೆ ಸೇರಿ ಹಾಸನದಲ್ಲಿ ದೊಡ್ಡ ಮಟ್ಟದ ಪ್ರಭಾವ ಬೆಳೆಸಿಕೊಂಡ್ರು. 2015ರಲ್ಲಿ ಬ್ರಿಟನ್ ಮೂಲದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಭಾರತದ 10 ಯುವ ರಾಜಕಾರಣಿಗಳನ್ನ ಗುರುತಿಸಿತ್ತು. ಅವರಲ್ಲಿ ಈ ಪ್ರಜ್ವಲ್ ರೇವಣ್ಣ ಕೂಡ ಒಬ್ಬರಾಗಿದ್ರು. ಇದಾದ್ಮೇಲೆ 2018ರ ವಿಧಾನಸಭೆ ಚುನಾವಣೆ ಬಂತು. ಆಗ ಪ್ರಜ್ವಲ್ ರೇವಣ್ಣ ರಾಜರಾಜೇಶ್ವರಿ ನಗರ ಕ್ಷೇತ್ರದಿಂದ ಟಿಕೆಟ್ ಕೇಳಿದ್ರು. ಆದ್ರೆ JDSನಿಂದ ಟಿಕೆಟ್ ಸಿಗ್ಲಿಲ್ಲ. ಆಗ ಅಲ್ಲಿ ಕಾಂಗ್ರೆಸ್ನ ಮುನಿರತ್ನ ಶಾಸಕರಾಗಿದ್ರು. ಮುನಿರತ್ನ ತಾವು ನಿರ್ಮಾಣ ಮಾಡಿದ್ದ ಸಿನಿಮಾ ಕುರುಕ್ಷೇತ್ರದಲ್ಲಿ ನಿಖಿಲ್ ಕುಮಾರಸ್ವಾಮಿಗೆ ಅಭಿಮನ್ಯು ಪಾತ್ರ ನೀಡಿದ್ರು. ಇದರ ಋಣ ತೀರಿಸೋ ಸಲುವಾಗಿಯೇ RR ನಗರದಲ್ಲಿ ಅವರ ವಿರುದ್ಧ JDS ಡಮ್ಮಿ ಕ್ಯಾಂಡಿಡೇಟ್ ಹಾಕ್ತು ಅನ್ನೋ ಚರ್ಚೆ ಕೂಡ ನಡೀತು. 2019ರಲ್ಲಿ ಮೊಮ್ಮಗನಿಗೆ ಗೌಡ್ರ ಕ್ಷೇತ್ರ ತ್ಯಾಗ. ರಾಜ್ಯದ ಏಕೈಕ JDS ಸಂಸದರಾದ ಪ್ರಜ್ವಲ್ 2019ರ ಲೋಕಸಭೆ ಚುನಾವಣೆಯಲ್ಲಿ HD ದೇವೇಗೌಡರು ತಮ್ಮ ಹಾಸನ ಕ್ಷೇತ್ರವನ್ನ ಮೊಮ್ಮಗ ಪ್ರಜ್ವಲ್ಗೆ ಬಿಟ್ಟುಕೊಟ್ರು. ಹಾಸನದಲ್ಲಿ ಪ್ರಜ್ವಲ್ ಭರ್ಜರಿಯಾಗಿ ಗೆದ್ದಿದ್ರು. ಅನುಭವಿ ರಾಜಕಾರಣಿ ಎ ಮಂಜು ವಿರುದ್ಧ 1.5 ಲಕ್ಷ ಮತಗಳ ಅಂತರದಲ್ಲಿ ಗೆಲುವು ದಾಖಲಿಸಿದ್ರು. ಆದ್ರೆ ಕ್ಷೇತ್ರ ಬಿಟ್ಟುಕೊಟ್ಟು ತುಮಕೂರಿನಲ್ಲಿ ಸ್ಪರ್ಧಿಸಿದ್ದ ತಾತ ದೇವೇಗೌಡರು ಸೋಲು ಕಂಡಿದ್ರು. ಇದರಿಂದ ಬೇಸರಗೊಂಡ ಪ್ರಜ್ವಲ್ ವಿನ್ ಆದ 12 ಗಂಟೆಗಳಲ್ಲೇ ತಾನು ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಘೋಷಿಸಿದ್ರು. ಆದ್ರೆ ರಾಜೀನಾಮೆ ನೀಡೋದು ಬೇಡ ಅಂತ ಖುದ್ದು ದೇವೇಗೌಡ್ರೆ ಹೇಳಿದ್ರಿಂದ ಸುಮ್ಮನಾಗಿದ್ರು. ಈ ಮೂಲಕ 28ನೇ ವಯಸ್ಸಿಗೆ ಸಂಸದರಾಗಿ ದೇಶದ 3ನೇ ಯುವ ಸಂಸದ ಅಂತ ಅನಿಸಿಕೊಂಡ್ರು. ಆಸ್ತಿ ಬಹಿರಂಗಗೊಳಿಸದ ಆರೋಪ. ಪ್ರಜ್ವಲ್ ರೇವಣ್ಣಂಗೆ ಕೋರ್ಟ್ ಶಾಕ್. ಚುನಾವಣೆಯಲ್ಲಿ ಸೋಲು ಕಂಡ ಎ ಮಂಜು ಪ್ರಜ್ವಲ್ ರೇವಣ್ಣ ಅಫಿಡವಿಟ್ನಲ್ಲಿ ಆಸ್ತಿ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಆರೋಪಿಸಿದ್ರು. 24 ಕೋಟಿಯಷ್ಟು ಆಸ್ತಿ ಮುಚ್ಚಿಟ್ಟಿದ್ದಾರೆ ಅನ್ನೋದು ಅವರ ವಾದವಾಗಿತ್ತು. ವಿಚಾರಣೆ ನಡೆಸಿದ ಹೈಕೋರ್ಟ್ 2023ರ ಸೆಪ್ಟೆಂಬರ್ 1ರಂದು ಪ್ರಜ್ವಲ್ ರೇವಣ್ಣರನ್ನ ಸಂಸದ ಸ್ಥಾನದಿಂದ ಅಸಿಂಧುಗೊಳಿಸಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಸೆಪ್ಟೆಂಬರ್ 18ರಂದು ಹೈಕೋರ್ಟ್ ಅಸಿಂಧು ಆದೇಶಕ್ಕೆ ತಡೆ ನೀಡಿತ್ತು. ಪ್ರಜ್ವಲ್ ರೇವಣ್ಣ ಆಸ್ತಿ ಎಷ್ಟು? ಪ್ರಜ್ವಲ್ ರೇವಣ್ಣ ಈ ಸಲ ಹಾಸನ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು. ಈ ವೇಳೆ ಸಲ್ಲಿಸಿರೋ ಅಫಿಡವಿಟ್ನಲ್ಲಿ 40 ಕೋಟಿ 88 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದಾರೆ.
ಜೊತೆಗೆ ತಮ್ಮ ಬಳಿ 31 ಹಸು, 4 ಹೋರಿ, 1 ಕೆಜಿ 100 ಗ್ರಾಂನಷ್ಟು ಚಿನ್ನ ಇದೆ ಅಂತ ಹೇಳಿದ್ದಾರೆ. ಇವರು 2022-23ನೇ ಸಾಲಿನಲ್ಲಿ ತಮ್ಮ ಆದಾಯ 78 ಲಕ್ಷ ರೂಪಾಯಿ ಅಂತ ಘೋಷಿಸಿಕೊಂಡಿದ್ದಾರೆ. ತಮ್ಮ ಆದಾಯದ ಮೂಲ ವಿವಿಧ ಸಂಸ್ಥೆಗಳಲ್ಲಿನ ಪಾಲುದಾರಿಕೆ, ಬ್ಯಾಂಕ್ ಬಡ್ಡಿ, FD ಬಡ್ಡಿ, ಹೈನುಗಾರಿಕೆ ಮತ್ತು ಕೃಷಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಇವರ ಹೆಸರಲ್ಲಿ 7,52,00,000 ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. ಸಂಸದನ ಬಳಿ ಇದೆ ಪಿಸ್ತೂಲ್, ರೈಫಲ್. ಹೌದು, ಹಾಸನದಲ್ಲಿ ಪ್ರಜ್ವಲ್ ಮತ್ತವರ ಕುಟುಂಬದ ವಿರುದ್ಧ ನಾನಾ ಆರೋಪಗಳು ಕೇಳಿ ಬರುತ್ತಲೇ ಇರುತ್ತೆ. ಈ ಹಿಂದೆ ಪ್ರಜ್ವಲ್ ಮತ್ತು ಅವರ ತಾಯಿ ಭವಾನಿ ರೇವಣ್ಣ ಸೇರ್ಕೊಂಡು ಬಲವಂತವಾಗಿ ಆಸ್ತಿ ಬರೆಸಿಕೊಂಡ ಆರೋಪ ಕೂಡ ಕೇಳಿ ಬಂದಿತ್ತು. ಅಂದ ಹಾಗೆ ಸಂಸದ ಪ್ರಜ್ವಲ್ ಬಳಿ ಪಿಸ್ತೂಲ್, ರೈಫಲ್ ಕೂಡ ಇದೆ. ಪಿಸ್ತೂಲ್ 1,04,000 ರೂಪಾಯಿ ಮೌಲ್ಯದ್ದಾದ್ರೆ ರೈಫಲ್ 2,68,000 ರೂಪಾಯಿ ಮೌಲ್ಯದ್ದಾಗಿದೆ. 33 ವರ್ಷ ಆದ್ರೂ ಮದುವೆ ಆಗಿಲ್ಲ ಯಾಕೆ? ಪ್ರಜ್ವಲ್ ಅಣ್ಣ ಸೂರಜ್ ರೇವಣ್ಣಗೆ 2018ರಲ್ಲೇ ಮದುವೆ ಆಗಿದೆ. ಆದ್ರೆ ಪ್ರಜ್ವಲ್ಗೆ 33 ವರ್ಷ ವಯಸ್ಸಾಗಿದೆ. ಆದ್ರೆ ಇನ್ನೂ ಮದುವೆ ಆಗಿಲ್ಲ. ಈ ಬಗ್ಗೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದ ಪ್ರಜ್ವಲ್, ತಂದೆ ನನಗೆ ಮದುವೆ ಮಾಡ್ಕೋ ಅಂತ ಹೇಳ್ತಾನೇ ಇದ್ದಾರೆ ಅಂತ ಹೇಳ್ಕೊಂಡಿದ್ರು. ಆದ್ರೆ ತಾವಿನ್ನೂ ಯಾಕೆ ಮದುವೆ ಆಗಿಲ್ಲ ಅಂತ ಮಾತ್ರ ಹೇಳ್ಕೊಂಡಿಲ್ಲ. ಮಹಿಳೆಯರ ಮೇಲೆ ದೌರ್ಜನ್ಯ ಆರೋಪ. ಎಲೆಕ್ಷನ್ ನಡುವೆ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡೋಕೆ ಶುರುವಾಗಿದೆ. ಇದರಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಲಾಗಿದೆ. ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಇದಾಗಿದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿದ್ದು SIT ತನಿಖೆಗೆ ಆದೇಶಿಸಿದ್ದಾರೆ. ಇದರ ನಡುವೆ ಪ್ರಜ್ವಲ್ ಎಲೆಕ್ಷನ್ ಮುಗಿಯುತ್ತಿದ್ದಂತೆ ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಹಾರಿದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಆದರೆ ಪ್ರಜ್ವಲ್ ರೇವಣ್ಣ ಕುಟುಂಬದವರು ಇದನ್ನ ನಿರಾಕರಿಸಿದ್ದಾರೆ. ಪ್ರಜ್ವಲ್ ಹೆಸರು ಹಾಳು ಮಾಡಲು ಈ ರೀತಿ ಕುತಂತ್ರ ಮಾಡಲಾಗ್ತಿದೆ, ಅದು ಫೇಕ್ ವಿಡಿಯೋ ಅಂತ ಹೇಳಿದ್ದಾರೆ. ನಿಖಿಲ್ ಪ್ರಜ್ವಲ್ ನಡುವೆ ಶೀತಲ ಸಮರ. ತಮ್ಮ ಕುಟುಂಬದ ರಾಜಕೀಯ ಉತ್ತರಾಧಿಕಾರತ್ವ ಪಡೆಯೋಕೆ ನಿಖಿಲ್ ಮತ್ತು ಪ್ರಜ್ವಲ್ ನಡುವೆ ಶೀತಲ ಯುದ್ಧ ನಡೆದೇ ಬಂದಿದೆ. ಆದರೆ ಪ್ರಜ್ವಲ್ ರಾಜಕೀಯದಲ್ಲಿ ಮೊದಲ ಹೆಜ್ಜೆಯಲ್ಲೇ ಸಕ್ಸಸ್ ಕಂಡಿದ್ದಾರೆ. 2019ರಲ್ಲಿ ಪ್ರಜ್ವಲ್ ರನ್ನು JDS ಪ್ರಧಾನ ಕಾರ್ಯದರ್ಶಿಯನ್ನಾಗಿಯೂ ಆಯ್ಕೆ ಮಾಡಲಾಯಿತು. ಆದರೆ ನಿಖಿಲ್ 2019ರ ಚುನಾವಣೆಯಲ್ಲಿ JDS ಕೋಟೆ ಮಂಡ್ಯದಲ್ಲಿ ಸ್ಪರ್ಧಿಸಿ ಸುಮಲತಾ ಮುಂದೆ ಸೋತಿದ್ರು. ಈ ಸಲ ಅಂದ್ರೆ 2023ರ ಚುನಾವಣೆಯಲ್ಲೂ ರಾಮನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ ನಿಖಿಲ್ ಮತ್ತೆ ಸೋಲು ಕಂಡಿದ್ದಾರೆ. ಫ್ರೆಂಡ್ಸ್, ಇಂಥ ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬಂದಿದೆ. ನೂರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಇದಾಗಿದೆ. ಇವರ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.